ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೊಂಟಿವಂತ ಕೊನಿತನ ನೋಡ್ರಿ. ವಿಡಿಯೋ ಮಸ್ತ್ ಮಜಾ ಬರ್ತದ. ನಮ್ಮ ಪಪ್ಪ ನಂಗೆ ಬಸ್ ಸ್ಟ್ಯಾಂಡ್ಗೆ ಬಂದು ಬಿಟ್ಟು ಹೋದ್ರು ನೋಡೋರಿ, ಟಾಟಾ ಹೇಳಿ. ನನಗೆ ಬಸ್ ಅಂದರೆ ಆಗ್ಬರಲ್ಲ, ಸುಮಾರಿ ನೋಡ್ರಿ ಹೆಂಗಾಗ್ಯದ. ಸೊ ಹಂಗೆ ಡಬಲ್ ಸೀಟ್ ಬುಕ್ ಮಾಡಿದ್ದೆ, ಲಾಸ್ಟ್ ಮೂಮೆಂಟಿಗೆ ಯಾವುದೂ ಸಿಕ್ಕಿರಲಿಲ್ಲ. ಸೊ ನನ್ನ ಬಾಜು ಒಬ್ರು ಅಕ್ಕ ಇದ್ರು, ಹಂಗೆ ಮಾತಾಡ್ಕೊತ ಹೋದೆವು. ಸೊ ಫೈನಲಿ ಬಂದು ರೀಚ್ ಆಗಿ ನೋಡ್ತೀನಿ, ನಮ್ಮ ಶರಣ ಮತ್ತು ನಮ್ಮ ಹನುಮಪ್ಪನ ಯಾವಾಗ ನಿಮ್ಮ ಜೊತೆನೇ ಇರ್ತೀನಿ ಮತ್ತೆ ಪ್ರೂವ್ ಮಾಡಿದ್ರು. ಸೊ ಅಲ್ಲಿ ನೋಡ್ರಿ ಅವ್ರಿಗೆ ನಮಸ್ಕಾರ ಹೇಳಿ, ಇಲ್ಲಿ ನೋಡ್ರಿ ಅಣ್ಣ ಏನೋ ಅನ್ನತ್ತಿದ್ರು, ಏನಂತಾರಂತ ನೀವೇ ಕೇಳ್ರಿ. ಯಾಕ್ರೇನ ಹೌದ್ರಿ, ಎಸ್ ನಂದು ಯಾವಾಗ್ಲೂ ಟೈಮ್ ಮಸ್ತ್ ಅದ ಅನ್ಕೋತ ನಾ ಕೆಳಗಿಳ್ದು ಬಂದು ನೋಡತ್ತ ಫುಲ್ ಜಗ್ಗೆ ಜನ ಗಾಡಿ ಓಡಾಡೋದು ನೋಡಿ ಸೈಡಿಗೆ ಹೋಗಿ ಕೂಡ ಮಂತಿಕೊಂಡು ಕೂತ್ ನೋಡತ್ತ ನಾ ಕಾಲ್ ಮಾಡ್ತೀನಿ. ಒಂದು ಸ್ವಲ್ಪ ಲೇಟ್ ಆಗ್ತದ ಅಂದ್ರು ಮತ್ತೆ ಅಲ್ಲೇ ವೆಯ್ಟ್ ಮಾಡ್ಕೊತ ಕೂತೆ. ಸೊ ಎಷ್ಟು ಜನ ಅಂದ್ರೆ ಪ್ರತಿ ಬಸ್ನು ಫುಲ್. ಸೊ ಬೆಂಗ್ಳೂರು ಅಂದ್ರೆ ಕೇಳ್ಬೇಕ ದೇವ್ರೆ, ಇಲ್ಲಿ ಲೈಫೇ ಫುಲ್ ಡಿಫ್ರೆಂಟ್. ಅದಾದ್ಮೇಲೆ ನಾವು ಎಳ್ನೀರು ಕುಡಿಯಕ್ಕೆ ಬಂದ್ವಿ. ಹೆಂಗಿದೆ ಬೆಂಗಳೂರು ಎಳ್ನೀರು? ಕಲಬುರಗಿ ಎಳ್ನೀರು ಚೆನ್ನಾಗಿದೆ, ಬೆಂಗಳೂರು ಎಳ್ನೀರು ಚೆನ್ನಾಗಿದೆ? ಕಲಬುರಗಿ. ಟಿಫನ್ ಆಯಿತು. ಸೊ ನೆಕ್ಸ್ಟ್ ನಾನು ಇವಾಗ ರಿಸೆಪ್ಷನ್ಗೆ ರೆಡಿ ಆಗಬೇಕು. ಸೊ ರೆಡಿ ಆಗಿಬಿಟ್ಟು ನಾನು ಸಿಗ್ತೀನಿ. ಒಂದಿಷ್ಟು ಹೇರ್ ಸ್ಟೈಲ್ ಟ್ರೈ ಮಾಡಿದಪ್ಪ, ಯಾವುದೂ ಸೂಟೇ ಆಗಲಿಲ್ಲ. ಯಾಕೋ ನನ್ನ ಹೇರ್ಸ್ ನಂಗೆ ಇದು ಮಾಡಲಿಲ್ಲ. ಆಮೇಲೆ ಮತ್ತೆ ಬ್ಲೋ ಡ್ರೈ ಮಾಡ್ಸೋಣ, ತಲೆ ಸ್ಪಿನ್ ಇತ್ತು ನಿಯರ ಹೋದಾಕಿ ಅಕ್ಕ ನಾನು ಹೇರ್ಸ್ ನೋಡೇ ಫುಲ್ ಶಾಕ್ ಆದ್ಲ ಅಂದಳು ಒಮ್ಮೆ. ಅದಾದ್ಮೇಲೆ ಮತ್ತೆ ಮಾಡತ್ತರ 1 hour ಲೇಟರ್. ಸೊ ನಾ ಇಷ್ಟು ಮಸ್ತ್ ಕಾಣಿಸ್ಲಿತ್ತಿದ್ದೆ. ಎಸ್. ಸೊ ಡ್ರೆಸ್ ಮಾತ್ರ ಭಾರಿ ಅಮೇಝಿಂಗ್ ಇತ್ತು. ಇದ್ರದ್ದು ಎಲ್ಲಿ ತೊಗೊಂಡೆ ಏನು ಅಂತ ನಿಮಗೆ ನಾನು ಇನ್ಸ್ಟಾ ಪೇಜ್ನಾಗ ಹಾಕಿರ್ತೀನಿ. ಸೊ ಪಟ್ಟನೆ ಹೋಗಿ ಚೆಕ್ ಮಾಡಿರಿ. ನನ್ನ ಡ್ರೆಸ್ ಅಂತೂ ನಂಗೆ ಫುಲ್ ಫಿದಾಗಿದೆ. ನಾ ಡ್ರೆಸ್ ಮೇಲೆ ಫುಲ್ ಮಜಾ ಮಾಡ್ಕೋತ ಹಿಂದೊಬ್ಬಕ್ಕೆ ಕೂತಿದ್ದೆ. ಹೊಂಟಿವಿ ಅಂದ್ರೆ ನಮ್ಮ ಫ್ರೆಂಡು ರಿಸೆಪ್ಷನ್ಗೆ. ಚಲೋ ನೋಡ್ರಿ, ಇನ್ನ ಎಷ್ಟೊತ್ತಾಗ್ಬೋದು ಹೋಗ್ಲಿಕ್ಕೆ? ಇನ್ನ 2 ತಾಸು ರಿಸೆಪ್ಷನ್ ಸ್ಟಾರ್ಟ್ ಆಗಿರ್ತದ. ಇವರು ಬ್ಲೂಟೂತ್ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಇನ್ನೂ ಆಗ್ತಾನೆ ಇಲ್ಲ. ಸೊ ಯಾವಾಗ ಕರ್ಕೊಂಡು ಹೋಗ್ತಾರೆ ನಮಗಂತೂ ಗೊತ್ತಿಲ್ಲ ಗೈಸ್. ನೋಡೋಣ ಯಾವಾಗ ಹೋಗ್ಬಿಡ್ತೀವಿ ಅಂತ. ಫೈನಲಿ ಬ್ಲೂಟೂತ್ ಕನೆಕ್ಟ್ ಆಯಿತು. ನಾವು ಫಸ್ಟ್ ಹಾಕದೇ ನೋಡ್ರಿ, ಈಗ ಎಲ್ಲ ನಮ್ದು ಪ್ಲೇ ಲಿಸ್ಟ್ನಾಗ ಇರೋದು. ನನ್ನ ಫೇವ್ರೆಟ್ ಸಾಂಗ್ ಅಂತ ಇಟ್ಕೊಂಡ್ಕೇನು ಫುಲ್ ವೈಬ್ನಾಗಿದ್ದೇನಾ. ಅಷ್ಟ್ರಾಗ ನೋಡ್ರಿ ಏನಾಯ್ತು, ಫುಲ್ ಆನ್ ಟ್ರಾಫಿಕ್ ಇತ್ತು ಗೈಸ್. ಬೆಂಗಳೂರೇ ಟ್ರಾಫಿಕ್ ಗೈಸ್ ಫುಲ್ಲು. ಇದು ಗುರುಗುಂಟೆಪಾಳ್ಯ ಸಿಗ್ನಲು ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಲ್ಲಿ. ಹಾಕಿ ಏನು ಮಾಡಲಿ ಅಲ್ಲೋ, ಎಲ್ಲರೂ ಬೆಗ್ಗೆ ಆಗ್ತಾವಲ್ಲ ನಂಗೆ. ನನ್ನ ಬ್ರೈಟ್ಸು ಇನ್ನತ್ತನ ಯಾವ್ದೊಬ್ಬರು ಬಿ ಡಿಲೀಟ್ ಮಾಡಿಲ್ಲ. ಅದೇ ಅವತ್ತಿನ ಒಂದು ಲ್ಯಾಪ್ಟಾಪ್ ತೊಗೊಂಡೆ ಅಡಿಷನಲ್ ಹಾರ್ಡ್ ಡಿಸ್ಕ್ ತೊಗೊಂಡ್ಬಿಡು. ಪೊಲೀಸ್ ಅನ್ನೋರು ಬಂದರು. ಇಲ್ಲಂತೂ ಫುಲ್ ಟ್ರಾಫಿಕ್ಕು, ಈ ಕಡೆನೂ ಟ್ರಾಫಿಕ್ಕು, ಹಿಂದೆಂದು ಇನ್ನೂ ಟ್ರಾಫಿಕ್ಕು. ಸೊ ಹಂಗೋ ಮಾಡಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವಾಗ. ಯಾವುದು ನಾವೆಲ್ಲ ಹೋಗ್ತಿರೋದು ಇವಾಗ? ಕನಕ್ಪುರಕ್ಕೆ ಹೋಗ್ತಿದ್ವಿ. ಸಿಗೋಣ ಅಲ್ಲಿ. ಫೈನಲಿ ಸಿಗ್ನಲ್ ಬಿಡ್ತು. ಅಪ್ಪ ಎಷ್ಟು ಖುಷಿ ಅಂದರೆ ಸೀರಿಯಸ್ಲಿ ಬೆಂಗಳೂರಿನಾಗ ಇರೋರಿಗೆ ಗೊತ್ತೇ ಇರ್ತದೆ ಇಲ್ಲಿ ಟ್ರಾಫಿಕ್ ಬಿಡ್ತದ್ರೆ ಎಷ್ಟು ಖುಷಿ ಆಗ್ತದೆ ಅಂತೇಳಿ. ಸೊ ಫೈನಲಿ ಟ್ರಾಫಿಕ್ ಬಿಡ್ತು. ನನ್ನ ಡ್ರೆಸ್ ಹೆಂಗಿದೆ ಹೇಳ್ರಿ? ಹಾಡ್ಕೋತ ನಾನು ಹಿಂದಿನೂ ಮಾಡ್ಬಿಟ್ಟ. ಮಸ್ತ್ ಮಜಾ ಮಾಡ್ಕೋತ ಮಲ್ಕೋತ ಹಂಗೆ ನಾವು ಹೊಂಟೆವು. ಆಮೇಲೆ ನಮ್ಮ ಕಾರಿಗೆ CNG ಇತ್ತದು, ಗ್ಯಾಸ್ ಹಾಕೊಂಡ್ರು. ಹೊಂಟೆವು ಹೋಗೋದ್ರದಾಗ ಕತ್ಲಿನೇ ಆಯ್ತಪ್ಪ ದೇವ್ರೆ. ಇನ್ನೂ ನಮ್ಮ ಲೊಕೇಶನ್ ರೀಚ್ ಆಗಿಲ್ಲ. ಅದು ಹ್ಯಾಂಗೆ ತೊಗೊಂಡು ಹೊಂಟಿದ್ನು ಅಣ್ಣ ದೇವರಿಗೆ ಗೊತ್ತು. ಮತ್ತೆ ಅದೇ ಗ್ಯಾಪ್ನಾಗ ಒಂದು ಬ್ರೇಕ್ ಬೇರೆ ತೊಗೊಂಡ್ರು ದೇವ್ರೇ. ಚಾನೋ ಕಾಫಿನೋ ಕುಡಿಲಿಕ್ಕಂತ ಹೋದ್ರು. ನಾನು ಕಾರಲ್ಲೇ ವೇಟ್ ಮಾಡ್ಕೊಂತ ಕೂತೆ.
ಫೇಸ್ ನೋಡ್ರಿ, ಫೇಸ್ ಎಷ್ಟು ಮಸ್ತ್ ಗ್ಲೋ ಮಾಡ್ಲಿಕ್ಕೆ ಮುಂಜಾನೆ ರೆಡಿ ಹಾಕೋತಿದ್ನ. ಎಲ್ಲಿಗೆ ಹೊಂಟ್ರಿ ನೀವು? ಮತ್ತಲ್ಲಿ ಊಟ ಇರ್ತಲ್ರಿ ಸರಿಯಾಗದ. ಅಲ್ಲಿ ತಿಂದು ಚಹಾ ಕುಡ್ದು ಹೋಗೋದ್ರದಾಗ ನಂಗರ ಬೋರ್ ಆಗ್ಲತ್ತಿತ್ತು. In 600 meters, slight left onto Bengaluru, Kanakapura Road, Kanakapura Main Road. ಕನಕ್ಪುರದಾಗ ಒಬ್ರು ಫೇಮಸ್ ಇದ್ದವ್ರು ಇರ್ತಾರೆ, ಯಾರ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡಮ್. ಫೈನಲಿ ರೀಚ್ ಆದೆವು ಕಲ್ಯಾಣ ಮಂಟಪ. ವಾವ್ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡ್ರಿ ಕಲ್ಯಾಣ ಮಂಟಪ. ಮತ್ತು ನಾನು ನೋಡಿ ಚೆಕ್ ಮಾಡ್ಕೊಂಡು ಒಂದು ಸ್ವಲ್ಪ ಗಿದ್ದಿ ಮಾಡಿದ್ದಲ್ಲ, ಫ್ರೆಶ್ ಇದ್ದೀನಲ್ಲ ಅಂತೇಳಿ. ಫುಲ್ ಫ್ರೆಶ್ ರೀ, ನಾವು ಗೊತ್ತಲ್ಲ ಮೇಕಪ್ ಆಡೇ ಎಷ್ಟು. ಸೊ ಆಮೇಲೆ ಸಾಂಗ್ ಮಾಡ್ಕೊಂಡು ನಾವು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಗೌನ್ ಅಂತರೂ ಮಜಾ ಕಲ್ಬ ಇಷ್ಟು ಮಾರಿ ಇತ್ತು, ವರ್ತ್ ಇಟ್. ಸೊ ಆಮೇಲೆ ನಾವು ಎಂಟ್ರಿ ಹೊಡೆದೆವು ಒಳಗೆ. ಆಮೇಲೆ ಏನಾಯ್ತು ಅಂತ ನೀವೇ ನೋಡ್ರಿ. ನಡೀರಿ ಒಳಗೆ ಹೋಗಮು. ಸೊ ಒಳಗೆ ಹೊಂಟೇವು ನಾವು. ಹೋಗೋದ್ರದಾಗೆ ಎಂಟ್ರಿಗೆ ಒಂದು ಸ್ವಲ್ಪ ಜ್ಯೂಸ್ ಮತ್ತು ಸ್ನ್ಯಾಕ್ಸ್ ಇಟ್ಟಿದ್ರು. ಸೊ ಭಾರಿ ಮಸ್ತ್ ಇತ್ತು ಅರೇಂಜ್ಮೆಂಟ್ಸ್ ಎಲ್ಲ. ಜಸ್ಟ್ ಲವ್ಡ್ ಇಟ್. ನಂಗೆ ಬೆಂಗ್ಳೂರು ಸೈಡಿನ ಮದುವೆರ ಭಾಳ ಅಂದ್ರೆ ಭಾಳ ಇಷ್ಟ. ಭಾಳ ಮಸ್ತ್ ಮಾಡ್ತಾರೆ ಆ ಕಡೆ ಎಲ್ಲ. ಅಂದ್ರೆ ಏನೋ ನಂಗೆ ಇಷ್ಟ ಅಷ್ಟೇ. ಆಮೇಲೆ ಯಕ್ಷಗಾನದವ್ರಿಗೆಲ್ಲ ಕರೆಸಿದ್ರು. ಭಾಳ ಖುಷಿ ಆಯ್ತು ನಂಗೆ ಅವರಿಗೆಲ್ಲ ನೋಡಿ. ಆಮೇಲೆ ನಂಗೆ ಅವ್ನು ಹಿಡ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಎಲ್ಲರೂ ಹಂಗೆ ನೋಡ್ಲತ್ತಿದ್ರು, ನಮಸ್ ಕಾಣಿಸ್ಲತ್ತಿದ್ದಲ್ಲ ಅದಕ್ಕೆ. ಆಮೇಲೆ ನೋಡ್ರಿ ಪಾಪಿಯವರು ಮಾತ್ರ ನಿಂತಿದ್ರು. ಅಷ್ಟ್ರಾಗ ಒಬ್ರು ಅಂಕಲ್ ಬಂದು ಜೊತೆ ಫೋಟೋ ತಗೋ ಅಂದರು. ಹಂಗೆ ಅವರು ಫೋಟೋ ಎಲ್ಲ ಕೊಟ್ಟರು. ನಾನು ಮತ್ತು ಇನ್ನೊಂದು ಸರ್ತಿ ನೋಡ್ಕೊಂಡು ವಾವ್ ನನ್ನ ಫೇಸ್ ನೋಡಿ ಎಷ್ಟು ಮಸ್ತ್ ಗ್ಲೋ ಆಗ್ಲಿತ್ತದ. ಅದಾದ್ಮೇಲೆ ಒಳಗೆ ಎಂಟ್ರಿ ಕೊಟ್ಟೆವು. ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್. ಇಲ್ಲಿ ನೋಡ್ರಿ ಯಾರು ಸಿಕ್ಕರು, ಕಾವ್ಯ ಅಕ್ಕ. ಇವರೇ ನಂಗೆ ಎಷ್ಟು ಇಷ್ಟ ಅಂದ್ರೆ ಅವ್ರಿಗೂ ನಾನು ಅಷ್ಟೇ ಇಷ್ಟ. ಅದಕ್ಕೆ ನಂಗೆ ಅವರು ಭಾಳ ಇಷ್ಟ. ಸೊ ನಂಗೆ ಭಾಳ ಖುಷಿ ಆಯ್ತು ಅವರಿಗೂ ಮೀಟ್ ಮಾಡಿ. ಹೋಗಿ ನೋಡತ್ತೇನೋ ಫುಲ್ ಕ್ಯೂ ಹತ್ತದ್ರಿ. ಮ್ಯಾಲೆ ಹೋಗ್ಬೇಕನ್ನೋ ಅಷ್ಟರದಾಗ ನಾ ಬಂದಿದ್ದು ನೋಡಿ ನಿವಿ ಅಕ್ಕ ನೋಡ್ರಿ ಹೆಂಗೆ ರಿಯಾಕ್ಟ್ ಮಾಡಿದ್ರು. ಫುಲ್ ಖುಷಿ ಆದ್ರು ಅವರು. ಬಂದಿದ್ದಕ್ಕೂ ವರ್ತ್ ಬೆಸ್ಟ್ ಫೀಲಿಂಗ್ ನೋಡ್ರಿ ಇದು. ಕ್ಯೂನಾಗೆ ನಿಂದ್ರಿಲ್ಲ. ನಂಗೆ ಕಾವ್ಯಕ್ಕೆ ಅವಾಗಲೇ ಸಿಕ್ಕಿದ್ರಲ್ಲ, ಅವ್ರು ಹಂಗೆ ಮ್ಯಾಲೆ ಕರ್ಕೊಂಡು ಹೋಗ್ಬಿಟ್ರು. ಸೊ ಇವರೇ ಅವ್ರು ನಂಗೆ ಮ್ಯಾಲೆ ಕರ್ಕೊಂಬಂದ್ರೆ ಹಂಗೆ ಶಾರ್ಟ್ ಕಟ್ನಾಗ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ವ್ಲಾಗ್ ಮಾಡ್ತಿದ್ದಾಳೆ ಅಕ್ಕ. ಹೇಳಿ ಬೆಂಗಳೂರಿನ ಒಬ್ರೊಬ್ರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಇರ್ತದೆ. ಟಚ್ ವುಡ್ ನಂಗೆ ಇಲ್ಲಿವರೆಗೂ ಎಲ್ಲರೂ ಬೆಸ್ಟ್ ಪೀಪಲ್ ಸಿಕ್ಕಾರ. ಸೊ ನಾವು ಅವ್ರೆಲ್ಲರೂ ಗ್ರೇಟ್ಫುಲ್ ಇರ್ತೀವಿ. ನಂಗೆ ಭಾಳ ಅಂದ್ರೆ ಭಾಳ ಲವ್ ಸಪೋರ್ಟ್ ಭಾಳ ಕೊಡ್ತಾರೆ. ಐ ಲವ್ ಯು ಸೋ ಮಚ್ ಆಲ್ ಅನ್ಕೋತ ಊಟ ಎಲ್ಲ ಮುಗಿಸಿ ಆಮೇಲೆ ತಾಂಬೂಲ ತೊಗೊಂಡು ಹೊರಗೆ ಬಂದು ಸ್ವಲ್ಪ ಸಾಂಗ್ ಮಾಡ್ಕೊತ ಫ್ರೂಟ್ಸ್ನು ಟ್ರೈ ಮಾಡ್ದೆ. ನಿವಿ ಅಕ್ಕಾಗ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ಕೊತ. ಅಕ್ಕ ಈ ವಿಡಿಯೋ ನೋಡ್ಲಿಕ್ಕತ್ತಿದ್ರ ಭಾಳ ಅಂದ್ರೆ ಭಾಳ ಮಸ್ತ್ ಎಂಜಾಯ್ ಮಾಡ್ದೆ ನಾನು ನಿನ್ನ ಮದ್ವಿನಾಗ. ಐ ಲವ್ ಯು ಸೋ ಮಚ್ ಅಂತ ಹೇಳ್ಕೊತ. ಸೊ ಅಡ್ಗೆ ಕಾಂಟ್ರಾಕ್ಟರ್ ನಂಬರ್ ಇಲ್ಲಿತ್ತು. ಸೊ ಇಷ್ಟ ಆಗಿತ್ತು ನಂಗೆ ಫುಡ್ ಅಂತ ತಿಳ್ಕೊಂಡು ನೀವು ಇದ್ರಾಗ ಮೆನ್ಷನ್ ಮಾಡ್ಲಿತ್ತೀನಿ. ಇಫ್ ಬೆಂಗಳೂರವ್ರು ನೋಡತ್ತಿದ್ರ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿ. 11 ಏನಂಗೆ ಆಗತ್ತಿತ್ತು, ಇನ್ನೂ ಫ್ರೆಶ್ ಇತ್ತು ನನ್ನ ಫೇಸ್. ನಂಗೆ ಖುಷಿ ಆಯಿತು. ಸೊ ಇಷ್ಟೆಲ್ಲ ಹೇಳ್ಕೊತ ಸೊ ನಾವು ವಾಪಸ್ ಮನೆಗೆ ಹೊಂಟಿವಿ. ಚಲೋ ವಿಡಿಯೋ ಇಷ್ಟ ಆಗ್ಯದ ಅಂತ ನಂಗೆ ಗೊತ್ತದ. ಸೊ ಪ್ಲೀಸ್ ನಂಗೆ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ. ಓಕೆ ಬಾಯ್.